ಕೀರ್ತನೆಗಳು 119ನೇ ಅಧ್ಯಾಯ 9ನೇ ವಾಕ್ಯ. ನಾವೆಲ್ಲರೂ ಯೌವನಸ್ಥನಾಗಿರುವುದರಿಂದ ಯೌವನಸ್ಥರಿಗಾಗಿ ದೇವರು ಬರೆದಿರುವ ಮಾತು ಇದು. ಹಲ್ಲೆಲೂಯಾ. ಜೋರಾಗಿ ಓದಿ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ. ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ಭಕ್ತನು ಯೌವನಸ್ಥರಿಗಾಗಿ ಒಂದು ಒಳ್ಳೆ ದೇವರು ಮಾತನಾಡಿದ್ದಾನೆ. ಅನೇಕ ನಾವೆಲ್ಲರೂ ಯೌವನಸ್ಥನಾಗಿದ್ದೀವಿ. ಅನೇಕ ಯೌವನಸ್ಥ ಮಕ್ಕಳು ಮುಂದೆ ಒಳ್ಳೆ ರಾಜ್ಯ ಆಳಬೇಕಾದವರು, ಮನೆ ಕುಟುಂಬ ಆಳಬೇಕಾದವರು, ತಂದೆಯನ್ನು ತಾಯಿಯನ್ನು ಸಾಕಿ ಸಲಹಬೇಕಾಗಿತ್ತು, ಹೆಂಡತಿಯನ್ನು ಆಳಬೇಕು, ದೇಶ ಪ್ರಧಾನಿ ಕೂಡ ಆಗಬಹುದು, MLA ಕೂಡ ಆಗಬಹುದು, ಗ್ರಾಮದ MP ಎಲ್ಲ ಕೂಡ ಆಗಬಹುದು. ಆದರೆ ಅನೇಕ ಯೌವನಸ್ಥ ಮಕ್ಕಳು ಈ ದಿನದಲ್ಲಿ ಸೈತಾನಿಗೆ ಆಲೋಚನೆಗೆ ಒಳಗಾಗಿ, ಸೈತಾನ ಬುದ್ಧಿ ಕೊಡುವಂತಹ ಬುದ್ಧಿಗೆ ಒಳಗಾಗಿ ಇನ್ನು ಪ್ರಾಯದಲ್ಲೇ ಅವರು ಹಾನಿ ಬಿಡ್ತಿದ್ದಾರೆ. ಇನ್ನು ಪ್ರಾಯದಲ್ಲೇ ಇನ್ನು ಜೀವನ ಮೆಟ್ಟಿಲೆ ಇರುವುದಿಲ್ಲ, ಜೀವನ ಸ್ಥಾನ ಹತ್ತಿರುವುದಿಲ್ಲ, ಜೀವನ ಹೇಗೆ ಅಂತ ಗೊತ್ತಿರುವುದಿಲ್ಲ, ಜೀವನ ಬಗ್ಗೆ ಅನುಭವ ಇಲ್ಲ. ಇದರ ಮಧ್ಯದಲ್ಲಿ ಸೈತಾನನು ಅನೇಕ ಯೌವನಸ್ಥ ಮಕ್ಕಳ ಜೀವಿತವನ್ನು ನಾಶಪಡಿಸಿದ್ದಾನೆ. ಏನೋ ಒಂದು ಲವ್, ಏನೋ ಒಂದು ಮೋಹನೋ, ಯಾವುದೋ ಒಂದು ಚಟನೋ, ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅದು ಬಂದು ಬಿಡುತ್ತೆ. ನಮ್ಮ ತಂದೆ ಶ್ರೀಮಂತ, ನಮ್ಮ ತಾಯಿ ಶ್ರೀಮಂತ, ನಾನೇನ್ ಬೇಕಾದ್ರೂ ಮಾಡಿ ನಡೆಯುತ್ತೆ, ನಾನು ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಿ ನಡೆಯುತ್ತೆ, ನಮ್ಮ ತಂದೆ ಕ್ಷಮಿಸಿಬಿಡ್ತಾರೆ ಅಂತ ಬಿಟ್ಟುಕೊಂಡು ಅವರು ಜೀವಿಸ್ತಿದ್ದಾರೆ. ಜೀವಿಸಿ ತಮ್ಮ ಜೀವಿತವನ್ನು ತಮ್ಮ ಕೈಯಾರೆ ಯೌವನದಲ್ಲಿ ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಅದು ಅವ್ರಿಗೆ ಗೊತ್ತಿರೋದಿಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಹೋಗ್ತಾ ಇರೋ ಮಾರ್ಗ ಸರಿ ಇದೆ ಅಂತ ಅವ್ರು ಅನ್ಕೋತಾರೆ. ಆ ದೇವರು ಹೇಳಿದ್ದಾನೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಡುವುದು ಯಾವುದರಿಂದ? ಈ ಯೌವನಸ್ಥನಿಗೆ ಜೀವನ ಸರಿಯಾಗಬೇಕಾದರೆ ಯಾವುದು ಹಣ ಬೇಕಾಗಿಲ್ಲ, ನಿನ್ನ ರೂಪ ಬೇಕಾಗಿಲ್ಲ, ನಿನ್ನ ಬೆಳ್ಳಿ ಅಂತಸ್ತು, ನಿನ್ನ ತಂದೆ ತಾಯಿ ಕೂಡಿಸಿಟ್ಟು ಆಸ್ತಿ ಬೇಕಾಗಿಲ್ಲ. ಇನ್ನು ನಿನ್ನ ಜೀವನ ಸರಿಯಾಗಬೇಕಾದರೆ ಯೇಸುವಿನ ವಾಕ್ಯ ನಿನ್ನ ಜೀವಿತಕ್ಕೆ ಅವಶ್ಯವಾಗಿರೋದು. ದೇವರು ಬರೆದಿರುವ ವಾಕ್ಯಗಳಿಂದ ನಿನ್ನ ಜೀವಿತ ಸರಿಪಡಿಸಿಕೊಳ್ಳಬೇಕು. ಯಾವುದು ತಂದೆ ಹೇಳುವುದು ಬದಲಾಗಬಾರದು, ಅಣ್ಣ ಹೇಳುವುದರಿಂದ ಬದಲಾಗಬಾರದು, ಬಂಧು ಬಳಗ ಹೇಳುವುದರಿಂದ ಬದಲಾಗಬಾರದು. ನಿನ್ನ ಒಳಗಡೆ, ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತಕ್ಕೆ ವಾಕ್ಯಗಳು ನಿನ್ನೊಟ್ಟಿಗೆ ಮಾತನಾಡಬೇಕು. ಪ್ರತಿ ಸಲ ನೀನು ಮಾಡಿ ಯೌವನವಾಗಿದ್ದೇನೆ, ನನ್ನ ನಂಬಿಕೊಂಡು ನನ್ನ ಕುಟುಂಬ ಇದೆ, ನನ್ನ ನಂಬಿಕೊಂಡು ನನ್ನ ತಂದೆ ತಾಯಿ ಇದ್ದಾರೆ, ನನಗೋಸ್ಕರ ತಂದೆ ಹೆತ್ತು ನನ್ನ ಸಾಕಿ ಸದೋಯ್ತಿದ್ದಾರೆ, ನಾನು ಮುಂದೆ ಒಳ್ಳೆಯವರಿಗೆ ಮಗನಾಗಬೇಕು, ಒಳ್ಳೆ ಮಗಳಾಗಬೇಕು, ಅವರು ಸಾಕಿ ಸಡಗಬೇಕು, ನನ್ನ ಜೀವಿತ ಇನ್ನು ಬಹಳ ಇದೆ ಅಂತ ಯೌವನಸ್ಥರು ತಮ್ಮ ಜೀವಿತವನ್ನು ಮುಂದೆ ಇಟ್ಟು ನಡೆಯಬೇಕು. ಆ ಫ್ರೆಂಡ್ ಮಾಡ್ತಾನೋ, ಈ ಫ್ರೆಂಡ್ ಮಾಡ್ತಾನೋ, ಅವ್ರು ಹೋದ್ರು ಇವ್ರು ಹೋದ್ರು ಅಂತ ಅವರಿಗಾಗಿ ಸೈತಾನ ಗುಂಡಿ ತೋಡಿಟ್ಟಿದ್ದಾನೆ. ಅವರಿಗೋಸ್ಕರ ಸೈತಾನ ನಗರವಾಗಿ ಬಾಯ್ತಿದ್ದಾನೆ. ನಿಮಗಾದರೂ ಪರಲೋಕವನ್ನು ದೇವರು ಸಿದ್ಧ ಮಾಡಿದ್ದಾನೆ. ನಿಮಗಾದರೂ ಪರಲೋಕದಲ್ಲಿ ಸ್ಥಾನಗಳನ್ನು ಸಿಂಹಾಸನ ದೇವರು ಸಿದ್ಧ ಮಾಡಿದ್ದಾನೆ. ನನ್ನ ಫ್ರೆಂಡ್ ಹಾಗೆ ಮಾಡ್ತಾನೆ, ನನ್ನ ಫ್ರೆಂಡ್ ಹೀಗೆ ಮಾಡ್ತಾನೆ, ಅವರು ಚೆನ್ನಾಗಿ ಜೀವಿಸುತ್ತಿದ್ದಾರೆ, ನಾನು ಜೀವಿಸುವಂತ ನಿನಗಿದು ಅಧಿಕಾರ ಇಲ್ಲ. ನೀನು ದೇವರ ಮಗ, ದೇವರಿಂದ ಪ್ರತಿಷ್ಠಿಸಲ್ಪಟ್ಟ ಮಗ. ನಿನ್ನ ತಂದೆ ತಾಯಿ ಹೆತ್ತಿರಬಹುದು, ತಂದೆ ತಾಯಿ ನಿನಗೆ ಜೀವ ಕೊಟ್ಟಿರಬಹುದು, ಆದರೆ ನಿನಗೆ ದೇವರು ನನ್ನ ಮಗನು, ಇವನು ನನ್ನ ಮಗಳು, ನಾನು ಇವನಿಗೋಸ್ಕರ ಒಂದು ಉದ್ದೇಶ ಇಟ್ಟಿದ್ದೇನೆ, ಇವನಿಗೋಸ್ಕರ ಒಂದು ಪ್ಲಾನ್ಗಳು ಹಾಕಿಕೊಂಡಿದ್ದೇನೆ, ಇವನ ಆಲೋಚನೆಗಳು ಚಿಕ್ಕದಾವುಗಳಿವೆ, ಇವನ ಆಲೋಚನೆ ಸಣ್ಣದಾದ, ನಾನು ನಿನಗೋಸ್ಕರ ದೊಡ್ಡ ಉದ್ದೇಶ ಇಟ್ಟಿದ್ದೇನೆ. ಅದಕ್ಕಾಗಿ ಪ್ರಿಯರಾದ ಯೌವನಸ್ಥ ಮಕ್ಕಳೇ, ನೀವು ವಾಕ್ಯಗಳಿಂದ ಜೀವಿಸಬೇಕು, ವಾಕ್ಯಗಳಿಂದ ಬದುಕಬೇಕು. ದೇವರು ಅದೇ ಮಾತನಾಡುತ್ತಿದ್ದಾನೆ, ವಾಕ್ಯಗಳನ್ನು ಗಮನಿಸಿ ನಡೆಯುವುದರಿಂದಲೇ, ಗಮನಿಸಬಾರದು, ನಡೆಯಬೇಕು. ವಾಕ್ಯಗಳು ಹಿಡಿದುಕೊಂಡು ಚರ್ಚೆಗೆ ಒಂದು ಸಲ ಕೇಳಿ, ತಂದೆಯಿಂದ ಕೇಳಿ ಹೋಗುವ ಜೀವನವಾದ್ರೆ ಅದು ಆಗುವುದಿಲ್ಲ. ವಾಕ್ಯವನ್ನು ಕೇಳಿ ಗಮನಿಸಿ ನಡೆಯಬೇಕು. ಇದ ತಕ್ಷಣ ಇದನ್ನ ಹೊಸ ದಿನ ಕೊಟ್ಟ, ಇದರಲ್ಲಿ ನಾನು ಏನಾದ್ರೂ ಮಾಡಬೇಕು, ಗಮನಿಸಬೇಕು. ಈ ಜನ ಗಮನಿಸ್ತಾರಲ್ರಿ, ಯಾವ್ದೋ ಕೆಲಸ ಮಾಡೋ ಎಷ್ಟು ಗಮನಿಸ್ತಾರೆ ನೋಡ್ರಿ. ನನ್ ಎಲ್ಲಾದ್ರೂ ಒಂದು ಚಿಕ್ಕ ರಸ್ತೆ ಇರುತ್ತೆ, ಹೋಗುವಾಗ ನಾನು ಸ್ವಲ್ಪ ಜಾರಿ ಬಿದ್ದು ಬಿಡ್ತೀನಿ,
ಸ್ವಲ್ಪ ಜಾರಿ ಬಿದ್ದು ಬಿಡ್ತೇನೆ. ಜನ ಗಮನಿಸ್ತಾರಲ್ಲೇ, ಹಾಗೆ ಕೂಡ ನಿಮ್ಮ ಜೀವನ ಅಮೂಲ್ಯವಾದದ್ದು. ನಿನ್ನ ಜೀವನ ಬೆಳ್ಳಿಗಿಂತಲೂ ಶ್ರೇಷ್ಠವಾದದ್ದು, ನಿನ್ನ ಜೀವನ ಬಂಗಾರಗಿಂತಲೂ ಶ್ರೇಷ್ಠವಾದದ್ದು. ನಿನ್ನ ಜೀವನಕ್ಕೆ ಯಾವ ಕೂಡ ಬೆಲೆ ಕಟ್ಟಲಕ್ಕಾಗುವುದಿಲ್ಲ, ಯಾವ ಕೂಡ ಮಹತ್ವ ಕೊಡಕ್ಕಾಗುವುದಿಲ್ಲ. ಅಂತ ಜೀವಿತವನ್ನು ವಾಕ್ಯಗಳಿಂದ ನೀನೇ ಸರಿಪಡಿಸಿಕೊಳ್ಳಬೇಕು. ಅವ್ರ ಜೊತೆ ಚಾಟಿಂಗ್ ಮಾಡಿದೆ, ಇವ್ರ ಜೊತೆ ಮಾತನಾಡಿದೆ, ಆ ಫ್ರೆಂಡ್ ಜೊತೆ ಕೂಡಿದೆ, ಅಲ್ಲಿ ನಾನು ಹೋದೆ, ಅಲ್ಲಿ ಮೋಜು ಮಾಡಿದೆ, ಅಲ್ಲಿ ಪಾರ್ಟಿ ಮಾಡಿದೆ, ಅಲ್ಲಿ ಮಸ್ತಿ ಮಾಡಿದೆ, ಅವ್ರನ್ನ ನೋಡಿದೆ, ಇವ್ರನ್ನ ನೋಡಿದೆ, ಅವ್ರನ್ನ ಇಲ್ಲಿ ಹೋದೆ, ಅಲ್ಲಿ ಹೋದೆ. ಇದು ನಿಮ್ಮ ಜೀವನ ಅಲ್ಲ. ನಿನ್ನ ಯೇಸು ನಿನ್ನ ಭವಿಷ್ಯದಲ್ಲಿ ಹೇಗೆ ಹೇಳಿದೋ ಹಾಗೆ ಬದುಕುವುದೇ ನಿನ್ನ ಜೀವನ. ನಿನ್ನ ಸೇವಕನ ಹೇಗೆ ನಡೆಸುತ್ತಿದ್ದಾರೋ, ನಿನ್ನ ಯೇಸುವಿನ ಯಾವ ರೀತಿ ವಾಕ್ಯವನ್ನು ನಡೆಯುತ್ತಿದ್ದಾನೋ ಅದೇ ನಿನ್ನ ಜೀವನ. ಕಷ್ಟ ಇರಬಹುದು, ನಷ್ಟ ಇರಬಹುದು, ಬಡತನ ಇರಬಹುದು, ಶೋಧನೆ ಬಾಧೆಗಳು ಇರಬಹುದು. ವಾಕ್ಯದಿಂದ ನಿಮ್ಮ ನಡೆಯಬೇಕು, ವಾಕ್ಯ ಒಟ್ಟಿಗೆ ನೀವು ಸಾಗಬೇಕು, ವಾಕ್ಯದಲ್ಲಿ ನಿಲ್ಲಬೇಕು. ವಾಕ್ಯದಲ್ಲಿ ನಡೆಯದರೆ ನಿನ್ನ ಜೀವನ ನಿನ್ನ ಕೈ ಇರುತ್ತೆ. ನಿನ್ನ ವಾಕ್ಯ ಗಮನಿಸದೆ ಹೋದರೆ, ವಾಕ್ಯವನ್ನು ನೀನು ಕೇಳದೆ ಹೋದರೆ ಮುಂದೆ ಒಂದು ಬರುವ ಜೀವನದಲ್ಲಿ ನಿನ್ನ ಹೆಂಡತಿಯನ್ನು ಕಳೆದುಕೊಂಡು ಜೀವಿಸಬೇಕಾಗುತ್ತೆ, ತಂದೆ ತಾಯಿಯನ್ನು ಕಳೆದುಕೊಂಡು ಜೀವಬೇಕಾಗುತ್ತೆ, ಶರೀರದಲ್ಲಿ ಯಾವುದೋ ಒಂದು ರೋಗ ಹತ್ತಿಕೊಂಡು ಜೀವಿಸಬೇಕಾಗುತ್ತೆ, ಯಾವುದೊಂದು ಕಷ್ಟ ನಷ್ಟ ನೀವು ಜೀವಿಸಬೇಕಾಗುತ್ತದೆ. ಮುಂದೆ ನಿಮ್ಮ ಜೀವನದಲ್ಲಿ ಇಂತಹ ಸಂಭವಗಳು ಗಮನಿಸ ಬರಬಾರದಾದರೆ ಈ ದಿನದಲ್ಲಿ ದೇವರು ನನಗೂ ನಿನಗೆ ಎಚ್ಚರಿಸುತ್ತಾ ಇದ್ದಾನೆ. ವಾಕ್ಯಗಳನ್ನು ಕೇಳಿ ಗಮನಿಸಿ ನಡೆಯುವುದರಿಂದಲೇ ಒಬ್ಬನು ಪರಿಶುದ್ಧನಾಗಿ ಶುದ್ಧ ದಾರಿಗೆ ನಡೆಯುವುದಕ್ಕೆ ಸಾಧ್ಯ. ಇಲ್ಲಿ ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ದೇವರೇ ನನ್ನನ್ನು ಕಾಯಪ್ಪ. ಇನ್ನು ಅನೇಕ ಯವನಸ್ಥರು ಈ ಪ್ರಾರ್ಥನೆ ಮಾಡೋದಿಲ್ಲ. ನನ್ನ ದಿನಾಲು ಪ್ರಾರ್ಥನೆ, ದೇವರೇ ನನ್ನ ಬಾಯನ್ನು ಕಾಯಪ್ಪ, ನನ್ನ ಕೈಗಳನ್ನು ಕಾಯಿ ದೇವರೇ, ನನ್ನ ಮನಸ್ಸು ನಿನ್ನ ಹತೋಟಿಯಲ್ಲಿ ಇರಲಿ, ನನ್ನ ಜ್ಞಾನದಿಂದ ನಿನ್ನ ಹತೋಟಿ ಇರಲಿ, ನನ್ನ ಕಣ್ಣು ನಿನ್ನ ಹತೋಟಿಯಲ್ಲಿ ಇರಲಿ, ನನ್ನ ಬಾಯಿ, ನನ್ನ ಹೃದಯ, ನನ್ನ ಶರೀರ ನಿನ್ನ ಹತೋಟಿಯಲ್ಲಿ ಇರಲಿ. ನನ್ನ ಹತೋಟಿ ಇರುವುದಾದ ನಾನು ತಪ್ಪಿ ಹೋಗಬಹುದು ಸ್ವಾಮಿ, ಲೋಕಕ್ಕೆ ಮೋಹ ಹೋಗಬಹುದು, ಯಾವುದಕ್ಕೂ ಒಂದು ಮೋಹ ಹಿಂದೆ ಹೋಗಬಹುದು. ನಾನು ನೆನೆಸುತ್ತಲ್ಲ ದೇವರೇ, ನಾನು ನೆನೆಸುತ್ತ, ನನ್ನ ಅಂತರಿಂದ ಎಲ್ಲ ನೆನೆಸುತ್ತ ನನ್ನನ್ನು ನೀನು ಕಾಯ್ದೇವರೇ, ನನ್ನನ್ನು ಸರಿಪಡಿಸು ದೇವರೇ. ಎಲ್ಲಾದ್ರೂ ತಪ್ಪು ಮಾಡ್ತು ದೇವರೇ, ನನ್ನ ತಪ್ಪುಗಳ ತಿದ್ದು ದೇವರೇ. ಮುಂದೆ ನನ್ನ ತಂದೆ ತಾಯಿ ಉಪಯೋಗ ಆಗಬೇಕು, ನನ್ನ ಜೀವನಕ್ಕೆ ಉಪಯೋಗ ಆಗಬೇಕು, ನನ್ನ ಗ್ರಾಮಕ್ಕೆ ನಾನು ಏನಾದರೂ ಮಾಡಬೇಕು, ನನ್ನ ದೇಶಕ್ಕೆ ನಾನು ಏನಾದರೂ ಮಾಡಬೇಕು ದೇವರೇ. ನನ್ನ ಸಾಧಾರಣವಾಗಿ ಬದುಕಬಾರದು, ಸಾಧಾರಣವಾಗಿ ನಾನು ಇರಬಾರದು. ನಿನ್ನ ಬೆಳಕು ಎಂಬುದಾಗಿ ನಾನು ಬೆಳಕಾಗಿ ಜೀವಿಸಬೇಕು. ನನ್ನ ಜೀವಿತವನ್ನು ಕಾಯಿ, ನನ್ನ ಕಣ್ಣುಗಳನ್ನು ಕಾಯಿ, ನನ್ನ ತುಟಿಗಳನ್ನು ಕಾಯಿ. ಅವರು ಹರಟೆ ಮಾಡಿದರೆ ಆ ಯೌವ ಹರಟೆ ಮಾಡಿದ, ಯುವರಸ್ತು ಹರಟೆ ಮಾಡಿದ, ನಾನು ಅವರ ಹಾಗೆ ಮಾಡುತ್ತೇನೆ. ಅವನು ಒಂದು ದಿನ ಗುಂಡಿಯಲ್ಲಿ ಬಿದ್ದು ಬಿಡುತ್ತಾನೆ, ಅವನ ಸಹ ನೀನು ಹೋಗಿ ಬಿದ್ದು ಬಿಡುತ್ತೆ, ಅವನ ಜೊತೆ ನೀನು ಕೂಡ ಒಟ್ಟಿಗೆ ಹೋಗಿಬಿಡುತ್ತೆ. ನಿನ್ನ ಜೀವನ ಹಾಗಾಗಬಾರದಂದ್ರೆ, ನಿನ್ನ ಬದುಕು ಹಾಗೆ ಆಗಬಾರದಂದ್ರೆ ನಿನ್ನ ವಾಕ್ಯದಲ್ಲಿ ಎದ್ದ ತಕ್ಷಣ ವಾಕ್ಯ ನೆನಪಿಗೆ ಬರಬೇಕು, ತಕ್ಷಣ ವಾಕ್ಯದಲ್ಲಿ ನಿಲ್ಲಬೇಕು, ವಾಕ್ಯದಲ್ಲಿ ನಡೆಯಬೇಕು. ವಾಕ್ಯದ ಸಂಗಡ ದೇವರೊಟ್ಟಿಗೆ ನಿಲ್ಲುವಾಗ ನಿನ್ನ ಜೀವನದಲ್ಲಿ ಸಮಾಧಾನ, ಸಮೃದ್ಧಿ ಎಲ್ಲ ಹಿಂಬಾಲಿಸುತ್ತೆ. ಎಲ್ಲ ಈ ಲೋಕದಲ್ಲಿ ಏನಿದೆ ಅಲ್ಲ, ನನ್ನ ದೇವರು ಭೂಮಿ ಆಕಾಶ ಉಂಟು ಮಾಡಿದ್ದಾನೆ, ಮನುಷ್ಯ ಹೆಣ್ಣು ಗಂಡು ಉಂಟು ಮಾಡಿದ್ದಾನೆ. ನಿನಗೇನು ಬೇಕು ಎಲ್ಲವೂ ನನ್ನ ದೇವರು ಕೊಡುತ್ತಾನೆ. ನನ್ನ ದೇವರು ನಿನಗೆ ಕೊಡಬೇಕಾದರೆ, ನನ್ನ ದೇವರು ನಿನ್ನ ಜೀವನದಲ್ಲಿ ಯಾವುದೋ ಒಂದು ವಸ್ತು ಕೊಡಬೇಕಾದರೆ ನೀನು ನನ್ನ ದೇವರ ಸಂಗಡ ಇರಬೇಕು. ನೀನು ನನ್ನ ಯೇಸುವಿನ ಸಂಗ ನಡೆದಾಗ ನನ್ನ ದೇವರ ಸ್ವಾಸ್ಥ್ಯವೆಲ್ಲ ನಿಮ್ಮನ್ನು ಹಿಂಬಾಲಿಸುತ್ತದೆ. ಆಶೀರ್ವಾದ ಮಾತ್ರ ಬೇಕು, ಒಳ್ಳೆ ಜೀವನ ಬೇಕು. ನಾನು ದೇವರ ಗಮನಿಸುವುದಿಲ್ಲ, ವಾಕ್ಯ ಗಮನಿಸುವುದಿಲ್ಲ, ತಂದೆ ತಾಯಿ ಮಾತನ್ನು ಕೇಳೋದಿಲ್ಲ ಅಂದ್ರೆ ನನ್ನ ಯೇಸು ಬಿಟ್ಟ ಸಂಪತ್ತುಗಳು ನನಗೆ ಬರುವುದಿಲ್ಲ. ಅದಕ್ಕೆ ಇಲ್ಲಿ ದೇವರು ಹೇಳುತ್ತಿದ್ದಾನೆ, ಯೌವನಸ್ಥನು ತನ್ನ ನಡತೆಯನ್ನು ಆತನ ಹಣದಿಂದ, ಆತನ ರೂಪದಿಂದ, ಆತನ ಆಸ್ತಿ ಸಂಪತ್ತದಿಂದ, ತಂದೆ ಹಣದಿಂದ ಸರಿಯಾಗುವುದಿಲ್ಲ. ನಿನ್ನ ಜೀವನ ಸರಿಯಾಗಬೇಕಾದರೆ ದೇವರ ವಾಕ್ಯಗಳು ನಿನ್ನ ಹೃದಯದಲ್ಲಿ ಪ್ರತಿ ಕ್ಷಣ ಪ್ರತಿ ನಿಮಿಷಗಳು ಕ್ರಿಯೆ ಮಾಡ್ತಾ ಇರಬೇಕು, ಪ್ರತಿ ಕ್ಷಣ ಕ್ರಿಯೆ ಮಾಡ್ತಾ ಇರಬೇಕು. ಸ್ವಂತ ನಿನ್ನ ಅಣ್ಣನೇ ಹರಟೆ ಆಡುವಾಗ ನೀನ್ ಹರಟೆ ಆಡಬಾರದು, ಸ್ವಂತ ನಿನ್ನ ಸಹೋದರ ಹರಟೆ ಆಡುವಾಗ ನೀನ್ ಹರಟೆ ಆಡಬಾರದು. ಸ್ವಂತ ನಿನ್ನ ಮಕ್ಕಳಲ್ಲಿ ಯಾರೇ ಇರಬಹುದು ಅವರೇ ಕೆಟ್ಟದಾಗಿ ಏನೇನೋ ಮಾತಾಡುತ್ತಾ ಉಪಯೋಗ ಇಲ್ಲದ ಮಾತನಾಡುತ್ತಾ ನೀನ್ ಮಾತನಾಡಬಾರದು. ಯಾಕೆಂದ್ರೆ ನಿನಗೋಸ್ಕರ ದೇವರು ಅತ್ಯಮೂಲ್ಯವಾದ ರಕ್ಷಣೆ ಕೊಟ್ಟಿದ್ದಾನೆ. ನಿನಗೆ ಅಣ್ಣನಿಗಿಲ್ಲದ, ನಿನ್ನ ತಂದೆ ತಾಯಿಗೆ ಇಲ್ಲದ, ನಿನ್ನ ಬಂಧು ಬಳಗಕ್ಕಿಲ್ಲ ರಕ್ಷಣೆ ದೇವರು ನಿನಗೂ ಕೊಟ್ಟಿದ್ದಾನೆ. ಆತ ರಕ್ಷಣೆಯಲ್ಲಿ ನಿನ್ನ ಕಾಯ್ದುಕೊಂಡು ನಡೆಸುತ್ತಿದ್ದಾನೆ. ಅದಕ್ಕೆ ನೀನು ವಾಕ್ಯವನ್ನು ಕೇಳಿ ಗಮನಿಸಿ ನಡೆಯಬೇಕು.
ಹಲ್ಲೆಲೂಯಾ. ನಿನ್ನ ಆಜ್ಞೆಗಳಿಗೆ ನಾನು ತಪ್ಪಿ ಹೋಗದಂತೆ ನನ್ನನ್ನು ಕಾಯ್ದೇವರೇ. ನಿನ್ನ ಆಜ್ಞೆಗಳು ಎಲ್ಲಿ ನಾನು ಮೀರಬಾರದು, ನಿನ್ನ ಆಜ್ಞೆಯನ್ನು ಎಲ್ಲಿ ನಾನು ಬಿಡಬಾರದು, ನಿನ್ನ ಆಜ್ಞೆ ಎಲ್ಲಿ ನಾನು ಬಿಡಬಾರದು, ನಿನ್ನ ಆಜ್ಞೆಯಲ್ಲಿ ನಾನು ನಡೆಯಬೇಕು. ನಾನು ಸಾಯಬೇಕಾದ ನಿನಗೆ ನಂಬಿಕಸ್ಥನಾಗಿ ಸಾಯ್ತೇನೆ ದೇವರೇ. ಬದುಕಿರುವ ದಿನವೆಲ್ಲ ನಿನ್ನ ನಂಬಿಕಸ್ಥನಾಗಿರ್ತೇನೆ. ನನ್ನ ಜೀವಮಾನವೆಲ್ಲ ನಿನ್ನ ಆರಾಧಿಸ್ತೇನೆ. ಕಷ್ಟ ಬರಲಿ, ಶೋಧನೆ ಬರಲಿ, ಶೋಧನೆ ಎಲ್ಲ ಬರಲಿ, ನಿನ್ನ ಜೀವನ ದೇವರು ಕಟ್ಟುತ್ತಾನೆ. ಇಂದು ನನ್ನ ದೇವರು ಹೇಳಿದ ಹಾಗೆ ಯೌವನಸ್ಥ ನೀವಾಗಿದ್ದೀರಿ, ಯೌವನಸ್ಥರಾಗಿ ಜೀವಿಸುತ್ತಿದ್ದೀರಿ, ಯೌವನಸ್ಥರಾಗಿ ನಡೆಯುತ್ತಿದ್ದೀರಿ. ಹಿಂದೆ ನಿಮ್ಮ ಜೀವಿತವು ನನ್ನ ಹಾಗೆ ಒಪ್ಪಿಸಿಕೊಡುವುದಾದರೆ, ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಶರೀರ ಒಪ್ಪಿಸಿಕೊಡುವುದಾದರೆ, ಕರ್ತ ನಿಮ್ಮ ಶರೀರದ ಅಂತರಿಂದ್ರಿಯಗಳ ಮೇಲೆ ಆಳ್ವಿಕೆ ಮಾಡುತ್ತಾನೆ. ಇದುವರೆಗೆ ಏನೇ ಆಗಿರಲಿ, ಏನೇ ಹರಟೆ ಆಗಿರಲಿ, ಯಾವುದೇ ತಪ್ಪುಗಳು ಆಗಿರಲಿ, ಯಾವುದೇ ಹೋರಾಟ ಆಗಿರಲಿ, ಯಾವುದೇ ತಪ್ಪುಗಳಿಂದ ಅಪರಾಧಗಳು, ಕೆಟ್ಟತನ, ಹಗೆಗಳು ಬರಲಿ, ಇವತ್ತಿನ ನಿನ್ನ ಭವಿಷ್ಯವನ್ನು, ನಿನ್ನ ಜೀವಿತಗಳನ್ನು, ನಿನ್ನ ಕಣ್ಣನ್ನು, ನಿನ್ನ ಬಾಯನ್ನು, ನಿನ್ನ ತುಟಿಯನ್ನು, ನಿಮ್ಮ ಆಲೋಚನೆಯನ್ನು ಕರ್ತನಿಗೆ ಒಪ್ಪಿಸಿಕೊಡುವುದಾದರೆ, ಕರ್ತನಿನ ಜೀವನದಲ್ಲಿ ನಿನ್ನ ಆಳ್ವಿಕೆ ಮಾಡಿ ಎಲ್ಲವುಗಳ ಆಶೀರ್ವಾದವನ್ನು ನನಗೆ ಯೇಸು ಕೊಡುತ್ತಾನೆ. ಅದಕ್ಕಾಗಿ ಒಪ್ಪಿಸಿಕೊಟ್ಟರೆ ಸಾಕು. ಯೇಸು ನಿಮ್ಮ ಜೀವನದಲ್ಲಿ ಹಾಗೇ ಬಂದು ಸೇರ್ಕೊಂಡು ಉಪಯೋಗಿಲ್ಲ ಜಾಗದಲ್ಲೆಲ್ಲ ನೀನು ಉಪಯೋಗ ಮಾಡ್ಕೊಳ್ತಾನೆ. ಹೋಗಲಾದ ಜಾಗದಲ್ಲೆಲ್ಲ ನೀನು ಹೋಗ್ತೀಯ. ನಿನ್ ಮಾತನ್ನ ಕೇಳಿ ಅನೇಕ ಜನ ಓಡಿ ಬರ್ತಾರೆ, ಯಾರು ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೌವನಸ್ಥನು ಬದಲಾಗುವುದು ಹಣದಿಂದಲ್ಲ, ತಂದೆ ತಾಯಿ ಸಂಪಾದಿಸಿ ದುಡ್ಡಿನಿಂದಲ್ಲ, ನಿನ್ನ ರೂಪದಿಂದಲ್ಲ. ನಿನ್ನ ರೂಪ ಮೆಚ್ಚಿ ಹುಡುಗಿ ಬರಬಹುದು, ನಿನ್ನ ಆಸ್ತಿ ಸಂಪತ್ತು ಮೆಚ್ಚಿ ಯಾರು ಬರಬಹುದು, ಈ ದೇವರು ಬರೋದಿಲ್ಲ. ದೇವರು ನಿನ್ನಲ್ಲಿ ಬರಬೇಕಾದರೆ ನಿನ್ನ ಒಳಗಡೆ ವಾಕ್ಯ ಇರಬೇಕು. ದೇವರ ಜೀವನದಲ್ಲಿ ಬರಬೇಕಾದರೆ ದೇವರು ಬರೆದ ವಾಕ್ಯವು ನಿನ್ನ ಒಳಗಿರಬೇಕು. ನಿನ್ನ ತಂದೆ ಹಣ, ದುಡ್ಡು, ಆಸ್ತಿ ನಿನಗಾಗಿ, ನಿನ್ನ ಸೇವೆಗಾಗಿ, ನೀ ಅನುಭವಿಸುವಂತ ಅನುಭವಿಸಿಗಳಿಗಾಗಿ ಆದರೆ ದೇವರು ನಿನ್ನ ಜೀವನದಲ್ಲಿ ಬರಬೇಕಾದರೆ ಈ ವಾಕ್ಯಗಳನ್ನು ಕೈಗೊಂಡು ಗಮನಿಸಿ ನಡೆಯುವುದರಿಂದ ನಿಮ್ಮಲ್ಲಿ ಯೇಸು ಬಂದು ನಿಮ್ಮ ಜೀವನ ಶುದ್ಧವಾಗಿರುತ್ತದೆ, ನಿಮ್ಮ ಬದುಕು ಹೊಸದಾಗಿರುತ್ತದೆ. ನೀವು ತಂದೆಗೂ, ತಾಯಿಗೂ, ದೇಶಕ್ಕೂ, ಕುಟುಂಬಕ್ಕೂ ಆಶೀರ್ವಾದವಾಗಿರ್ತೀರಿ. ಇಲ್ಲಾದರೆ ಏನೋ ಆಯ್ತು ತಪ್ಪಿ ನಡೆಯುವುದಾದರೆ ನಿಮ್ಮ ಒಂದು ದಿನ ಭವಿಷ್ಯ ನಾಶ ಆಗೋಗುತ್ತೆ. ಭವಿಷ್ಯ ನಾಶ ಆಗಬಾರ್ದು. ಮನುಷ್ಯ ಜೀವನ ಒಂದೇ ಸಾರಿ ಇರುವುದು, ಒಂದೇ ಸಾರಿ. ನಿನ್ನೆ ಹೋದ ದಿನ, ನಾಳೆ ದಿನ ನಾವು ಏನ್ ಕಷ್ಟಪಟ್ಟರು ಅದು ದಿನ ಬರುವುದಿಲ್ಲ. ನಿನ್ನೆ ದಿನ ನಾವು ಸಂತೋಷವಾಗಿ ಸಮಾಧಾನವಾಗಿ ಉಪಯೋಗ ಮಾಡ್ಕೊಳ್ಬೇಕು. ಅದು ನಮ್ಮ ಕೈಯಲ್ಲಿದೆ. ಕುಡಿದರೆ ಆ ದಿನ ನಾಶವಾಗಿ ಹೋಗ್ಬಿಡ್ತು. ಸಂತೋಷವಾಗಿದ್ರೆ ಆ ಜೀವನ ಬಂತು. ಸಿಟ್ಟು ಮಾಡಿ, ಜಗಳವಾಡಿ, ಮಾತುಗಳು ಬಿಟ್ಟು ಅದಕ್ಕೆ ನಿಮ್ಮ ದಿನವನ್ನು ಬೆಷ್ಟದಾಗಿ ನೀವು ಕಳೆದುಕೊಳ್ಬಾರ್ದು. ಪ್ರತಿ ದಿನ ನಾನು ಸಂತೋಷವಾಗಿರ್ತೇನೆ. ಹಣ ಇಲ್ಲದಿರಬಹುದು, ಕೆಲಸ ಇಲ್ಲದಿರಬಹುದು, ನನ್ನ ಜೊತೆ ಯಾರು ಇಲ್ಲದಿರಬಹುದು, ನನ್ನ ಜೊತೆ ಯೇಸು ಇದ್ದಾನೆ, ನನ್ನ ಸಂಗಡ ಯೇಸು ಇದ್ದಾನೆ, ನನ್ನ ಯೇಸುಗಳೆಲ್ಲ ಇದೆ ಅಂತ ಹೋದ್ರೆ ನನ್ನ ಭವಿಷ್ಯವನ್ನು ನನ್ನ ದೇವರಾದ ಯೇಸು ಕ್ರಿಸ್ತನು ನನ್ನನ್ನು ಕಟ್ಟಿದ ಹಾಗೆ ನಿಮ್ಮನ್ನು ಕೂಡ ಕಟ್ಟುತ್ತಾನೆ. ಆಮೇಲೆ ಎಲ್ಲರೂ ಸೇರ್ಕೊಂಡು ಪ್ರಾರ್ಥನೆ